ಒಂದು ಕಾಲ ಇತ್ತು. ಚಿಕ್ಕ ಮಕ್ಕಳು ಕೂಡ ತಮ್ಮ ನೆಚ್ಚಿನ ನಟಿ ರಮ್ಯಾ ಎಂದು ಹೇಳಿಕೊಳ್ಳುವ ಕಾಲ ಅದು. ಗ್ಲಾಮರ್ ಹಾಗೂ ಗ್ರಾಮರ್ನಿಂದ ಅಭಿಮಾನಿ ಬಳಗವನ್ನ ಹಾಗೂ ಭಗ್ನ ಪ್ರೇಮಿಗಳನ್ನ ಒಮ್ಮಿಂದೊಮ್ಮೆಲೆ ಸೃಷ್ಟಿಸಿಕೊಂಡಿದ್ದ ರಮ್ಯಾ ಮೋಹಕ ತಾರೆ ಎಂಬ ಪಟ್ಟವನ್ನ ಅಲಂಕರಿಸಿದಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಕಳೆದು ಹೋದ್ರು. ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಕಾಲೆಳಿಸಿಕೊಂಡ ಉಗ್ಗಿಸಿಕೊಂಡ ಏಕೈಕ ಗಟ್ಟಿಗಿತ್ತಿ ಎಂಬ ಹೆಗ್ಗಳಿಕೆಗೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ರಮ್ಯಾ ಪಾತ್ರವಾದ್ರು. ಇಂಥ ರಮ್ಯಾಗೆ ನಿನ್ನೆ ಬರ್ತ್ಡೇ ಸಂಭ್ರಮ. ಈ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆನೇ ಬರ್ತಾ ಇತ್ತು. ತಮ್ಮ ನೆಚ್ಚಿನ ನಾಯಕಿಗೆ ಅಭಿಮಾನಿ ಬಳಗ ಶುಭಾಶಯಗಳನ್ನ ಕೋರುತ್ತಿದ್ವು. ರಮ್ಯಾ ಅವರ ಸ್ನೇಹವೃಂದ ಕೂಡ ದಿವ್ಯ ಸ್ಪಂದನೆಗೆ ಜನ್ಮದಿನದ ಶುಭಾಶಯವನ್ನ ತಿಳಿಸುತ್ತಿತ್ತು. ಈ ಪೈಕಿ ಸಂಜೀವ್ ಮೋಹನ್ ಬರೆದುಕೊಂಡ ಹ್ಯಾಪಿ ಬರ್ತ್ಡೇ ಮೈ ದಿಯು ಎಂಬ ಸಾಲು ಈಗ ಅನೇಕರ ಗಮನ ಸೆಳೆಯುತ್ತಿದೆ, ಹುಬ್ಬೇರಿಸಿದೆ. ರಮ್ಯಾ ಮತ್ತು ಸಂಜೀವ್ ಮೋಹನ್ ನಡುವೆ ಇರುವ ಸಂಬಂಧವೇನು ಎನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕಿದೆ. ಹಾಗಂತ ರಮ್ಯಾ ಮತ್ತು ಸಂಜೀವ್ ಮೋಹನ್ ನಡುವೆ ಇಲ್ಲ ಸಲ್ಲದ ಸಂಬಂಧ ಕಲ್ಪಿಸಿಕೊಳ್ಳಬೇಡಿ. ಯಾಕಂದ್ರೆ ಸಂಜೀವ್ ಮೋಹನ್ ಮೊದಲಿಂದ ರಮ್ಯಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಜೀವದ ಗೆಳೆಯರು. ಇದಕ್ಕೆ ಕೈಗನ್ನಡಿ ಎಂಬಂತೆ ಭಾರತ ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಮ್ಯಾಚ್ ಅನ್ನು ಇಬ್ಬರು ಜೊತೆಯಲ್ಲಿಯೇ ಈ ಹಿಂದೆ ನೋಡಿದ್ದಾರೆ. ಅನೇಕ ಸಲ ಒಟ್ಟಿಗೆ ಪಾರ್ಟಿಯನ್ನ ಕೂಡ ಮಾಡಿದ್ದಾರೆ. ಇನ್ನು ಸಂಜೀವ್ ಮೋಹನ್ ಇದೇ ಮೊದಲ ಬಾರಿ ರಮ್ಯಾ ಅವರಿಗೆ ಬರ್ತ್ಡೇಯ ಶುಭಾಶಯವನ್ನ ಕೋರುತ್ತಿಲ್ಲ. ಬದಲಿಗೆ ಪ್ರತಿ ವರ್ಷ ತಪ್ಪದೆ ರಮ್ಯಾ ಅವರಿಗೆ ಸಂಜೀವ್ ಅವರು ಶುಭಾಶಯವನ್ನ ಕೋರುತ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷ ಕೂಡ ಶುಭಾಶಯವನ್ನ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ರಮ್ಯಾ ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಇವರ ಬೆಂಬಲ, ಹರಕೆ, ಹಾರೈಕೆ ಇದ್ದೇ ಇರುತ್ತೆ. ರಮ್ಯಾ ತಮ್ಮ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿದಾಗ ಕೂಡ ಶುಭಾಶಯವನ್ನ ಕೋರಿದ್ರು ಈ ಸಂಜೀವ್ ಮೋಹನ್. ಅಂದಹಾಗೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕದಿಂದ ಜೆಮಾಲಜಿಯಲ್ಲಿ ಪದವಿ ಪಡೆದಿರುವ ಸಂಜೀವ್ ಮೋಹನ್ ಬೆಂಗಳೂರಿನ ರಿಚ್ಮಂಡ್ ರೋಡ್ ಸರ್ಕಲ್ನಲ್ಲಿರುವ ಪ್ರತಿಭಾ ಜ್ಯುವೆಲ್ಲರಿಯ ಮಾಲೀಕ ನರಸಿಂಹಲು ಚೆಟ್ಟಿಯ ಮೊಮ್ಮಗ ಹಾಗೂ ಮುರಳಿ ಮೋಹನ್ ಅವರ ಪುತ್ರ ಎನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿಬರುತ್ತೆ. ಹೀಗೆ ಕೇಳಿಬರುವ ಮಾತುಗಳಲ್ಲಿ ಸತ್ಯಾಂಶ ಎಷ್ಟಿದೆ ಎನ್ನುವುದು ಸದ್ಯಕ್ಕೆ ಗೊತ್ತಿಲ್ಲವಾದರೂ ರಮ್ಯಾ ಮತ್ತು ಸಂಜೀವ್ ಮೋಹನ್ ಅವರ ನಡುವೆ ಇರುವುದು ಅಕ್ಕ ಮತ್ತು ತಮ್ಮನ ಸಂಬಂಧ ಎಂದು ಕೂಡ ಕೆಲವರು ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಕೆಲ ಅಭಿಪ್ರಾಯಗಳು ಸಂಜೀವ್ ಮೋಹನ್ ಅವರು ಹಂಚಿಕೊಂಡ ಫೋಟೋ ಕೆಳಗೆ ವ್ಯಕ್ತವಾಗಿದೆ. ಇನ್ನುಳಿದಂತೆ 2018ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರುವ ಸಂಜೀವ್ ಮೋಹನ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೇನೂ ಸಕ್ರಿಯವಾಗಿಲ್ಲ. ಆದ್ರೆ ಅಲ್ಲೊಂದು ಇಲ್ಲೊಂದು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಆ ಪೈಕಿ ರಮ್ಯಾ ಅವರ ಜೊತೆಯ ಕೆಲವೊಂದಿಷ್ಟು ಫೋಟೋಗಳಿವೆ. ಮಿಕ್ಕಂತೆ ಉತ್ತರಾಖಂಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ರಮ್ಯಾ ನಾಯಕಿಯಾಗಿ ಮರಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಇನ್ನು ರಮ್ಯಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಅಭಿಮಾನಿಗಳಿಗೆ ರಮ್ಯಾ ಯಾವುದಾದರೂ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ.